ಏನಾದ್ಲೇ ಎದಕ್ ಬಾಂಡೆ ಸಮಾನ ಬರೀ ಒಗ್ದಾಡಕತ್ತಿ? ಇನ್ನೇನಾಗ್ಬೇಕು ಅಂತೇನ್ ನಾನು? ಇನ್ನೇನಾಗ್ಬೇಕು? ಇದೇನ್ ಮನೆಯ ಧರ್ಮಛತ್ರನ? ಅಲ್ಲ, ನೀ ಪೂರ್ತಿ ವಿಚಾರ ಹೇಳಾರ್ದ ನನಗಂತೂ ಏನೂ ಗೊತ್ತಾಗುದಿಲ್ಲ. ಇನ್ನೇನ್ರಿ ಮತ್ತ ಇಷ್ಟು ಹುಂಬ ಐತಿ ಇದು ನನ್ನ ಮಗ. ಆ ಹುಡುಗ ಗಿರ್ಜಿ ಮಗ ಅದೇನ ಸಾಲ್ಯಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ರಿಸ್ಮಸ್ ಇದು ಮಾಡ್ತಾರ, ನಾವು ಮಾಡೋನು ಅಂತೇಳಿ ಆತ್ನಂತ. ಎಂದಿಲ್ಲದ ಪದ್ಧತಿ ಎಂದ ಮಾಡಕ್ ಹೋಗ್ಬೇಕು ಅದನ್ನೆಲ್ಲ ಪದ್ಧತಿ? ಇವ್ರು ಯಾವ ಸರ ಮಾಡ್ಯಾರನ ಮನ್ಯಾಗ ಅಂತಾವೆಲ್ಲ ಮಾಡಿಲ್ಲೋದಿಲ್ಲ, ಮುಚ್ಕೊಂಡಿರ್ಬೇಕು. ಮತ್ತೆ ಅದನ್ನ ಬಿಟ್ಟು ಇಲ್ಲ ಮಾಡ್ಕೊಂಡ್ರೆ ತಮ್ಮಿಷ್ಟಕ್ಕೆ ತಾವು ಮಾಡ್ಕೋಬೇಕು. ನನ್ನ ಬಗ್ಗೆ ಯಾಕೆ ಹೇಳ್ಬೇಕು? ಮುಕ್ಕುಳೆ ರೊಕ್ಕ ಖರ್ಚು ಮಾಡ್ಯಾನ ಅದಕ್ಕೆ. ಅವು ಏನವು ತೆಲಿಗೆ ಹಾಕೊಳ್ಳೋ ಟಪಿಗೆ ಅಂತ ಕೇಕ್ ಅಂತ, ಕೇಕಿಗೆ 2,000 ರೂಪಾಯಿ ಅಂತ ಐತನೇ ಇಲ್ಲ? ಒಂದು ತಿಂಗಳು ಸಂತಿ ಕಾಯಿಪಲ್ಲೆ ಬರ್ತಿತ್ತು ಮನೆಗೆ, ತಿಂಗಳಾಗ ಹೆಚ್ಚಿಗೆ ಹಾಕಿತ್ತಾನ ನೋಡು. ಒಂದು ಕೇಕಿಗೆ ಆಗ ತಿಂದೋಗಿ ಮೂಳ ಈಟ್ ಕೇಕಿಗೆ 2,000 ರೂಪಾಯಿ. ಅವು ಏನವು ನಕ್ಷತ್ರ ತಂದು ಅಡಿಸಿದ್ದೇನು, ಡಿಸೈನ್ ಮಾಡಿದ್ದೇನು, ಅದು ಯಾವ ಪರಿ ಮಾಡಿದ್ದಂತೆ. ಅಷ್ಟು ರೊಕ್ಕ ಖರ್ಚು ಮಾಡೋ ಕೆಲಸ ಇತ್ತಾನ ಇವಾಗ? ಅವ್ರು ಮಾಡ್ಕೋತಿದ್ರು ಅವ್ರ ಮಕ್ಕಳಿಗೆ ಬೇಕಂದ್ರೆ. ಈಕೆದಾಳಿಕ್ಕೆ ನನ್ನ ಸೊಸಿ ಈಕಿನ ಹೇಳಿರ್ತಾಳೆ, ನಮ್ಮ ತಮ್ಮಗೆ ಇಷ್ಟೆಲ್ಲ ಮಾಡನ್ರಿ ಪಾಪ ಅಂತೇಳಿ. ಆದರೂ ಅವರಪ್ಪ ಅವ್ರವು ಹಗರ್ ಮಾಡಕ್ಕೆ ನನ್ನ ಮನೆ ರೊಕ್ಕ ಗುಡಿಸ್ಗುಂಡ ಅಂತ ಮಾಡ್ತಾಳೆ ಈಕೆ. ಇವತ್ತಂತ್ರ ನಂಗೆ ಭಾಳ ತಲೆ ಕೆಟ್ಟತ್ ನನಗೆ ಕರೆನೆ. ರೊಕ್ಕದ ಕಿಮ್ಮತ್ ಗೊತ್ತೈತೆ ಈ ಭಾಡ್ಯಾಗ. ಏನಾತವಾ? ಬಂದೆ ಆಯ್ಪ, ನೀನು ಕೂಟ ನಂಗೆ ಮಾತಾಡೋಕ್ಕಾಗಲ್ಲಪ್ಪ. ಏನಾರ ಮಾಡ್ಕೋರಿ, ತಿಳಿದಂಗೆ ಮಾಡ್ಕೋರಿ. ಏನು ನಾವೆಲ್ಲ ಬಡ್ದಾಡೋದು ಮನಿ ಮಠ ನಮ್ಮದು ತಮ್ಮದು ಅಂತೇಳಿ. ನಿಮಗೆ ಯಾವ್ದಿರ್ಬೇಕು? ಮೊದಲು ರೊಕ್ಕ ನೀರು ಬಂದಂಗೆ ಯಾವತ್ತು ಖರ್ಚು ಮಾಡಕ್ಕೆ ಹೋಗ್ಬಾರ್ದಪ್ಪ. ಏನು ಯಾವತ್ತು ರೊಕ್ಕ ನಮ್ನಿ ಖರ್ಚು ಮಾಡಬಾರ್ದು, ಹಿಡ್ತಿರ್ಬೇಕು. ತಿಪ್ಪಿಗೆ ಹೋಗಿದ್ರು ತಪ್ಪದ ಲೆಕ್ಕ ಇಡ್ಬೇಕಂತ. ಈ ನಮ್ನಿ ಮಾಡ್ಕೊಂತ ಹೋದ್ರೆ ಮಂತ್ಯಾನ್ ಬಾಳೆ ಹಾಕವನ ಅಲ್ಕಟ್ ಬಾಡೆ. ಕೇಕಿಗೆ 2,000 ರೂಪಾಯಿ ಎಂದ ನಿಮ್ಮ ಅಪ್ಪನ ಬರ್ತಡೆ ಮಾಡಿಯೇ, ನಂದು ಮಾಡಿಯೇ? ಏನು ಮಾಡಿ ನೀನು? ಇವತ್ತು ಆ ಹುಡುಗ ಕೇಳ್ತಂತೇಳಿ ಅಂತ ಕೇಕ್ ತಂದು ಕಟ್ ಮಾಡೋ ಕೆಲಸ ಏನಿತ್ತು? ಬೇಕಾದ್ರೆ ಅವ್ರಪ್ಪ ಅವರು ಮಾಡ್ಕೊತಿದ್ರು. ಆತಾವ ಎಲ್ಲ ಸಡಗ್ರ ಮುಗಿತಾ? ಅಲ್ಲ, ನಿಮ್ಮಪ್ಪ ನಿಮ್ಮವ್ವ ಯಾವಾಗಿಂದ ನೀವು ಅದನ್ನೆಲ್ಲ ಮಾಡಕ್ಕೆ ಕಲ್ತಿರವ? ಯಾವ ವರ್ಷ ಮಾಡಿದ್ರಿ? ಅಲ್ಲ, ನನಗೆ ಗೊತ್ತಿದ್ದ ಪ್ರಕಾರ ನಿಮ್ಮ ಮನೆಗೆ ಒಂದು ಮಾಡಿಲ್ಲ ಬಿಡು, ಯಾವ ವರ್ಷನೂ ಮಾಡಿಲ್ಲ ಸೆಲೆಬ್ರೇಟ್. ಈ ವರ್ಷ ಏನಿದು ಹೊಸದಾಗಿ ರೊಕ್ಕ ಹೆಚ್ಚಾಗ್ಯವನ? ಅಂದ್ರೆ ನಂದೇನಲ್ಲ, ನನ್ನ ಗಂಡನ ಮನಿದು ಹೋದ್ರೆ ಹೋಗ್ಲಿ, ನನಗೇನಾಗಬೇಕಾಗೈತಿ? ನಮ್ಮ ತಮ್ಮ ಚಂದಿದ್ರೆ ಸಾಕು, ನಮ್ಮ ಅವ್ನ ರೊಕ್ಕ ಉಳಿದ್ರೆ ಸಾಕು, ನಮ್ಮ ಅಪ್ಪಗೆ ಯಾವುದು ಚಿಂತೆ ತಗ ಆಗ್ಲಾರ್ದಂಗಿದ್ರೆ ಸಾಕು ಅಂತ ಅನ್ಕೊಂಡ್ಬಿಟ್ಟೇನ? ಅಲ್ಲ ಇಲ್ಲ ಅತ್ತೀರ, ನಂಗೆ ಗೊತ್ತೇ ಇಲ್ಲ ಇವ್ರು ಇದನ್ನೆಲ್ಲ ಮಾಡಿದ್ದು. ನನ್ನ ಮುಂದೆ ಇದೆಲ್ಲ ಹೇಳ್ಬೇಡ ನೀನು ರೂಪಾ, ನನಗೆಲ್ಲ ಗೊತ್ತೈತಿ. ನೀ ಹೇಳಾರ್ದೆ ನಿನಗೆ ಗೊತ್ತಿಲ್ಲಾರ್ದೆ ಯಾಕೆ ಮಾಡ್ತಾನವ? ನಿನ್ನ ತಮ್ಮ ನಮ್ಮ ಸೌಲ್ಯಾಗು ಮಾಡೋರು ನಾವು ಮಾಡ್ಬೇಕು ಅಂತ ಅಳು ಹೊತ್ನ್ಯಾಗ ಬಾಯಿಗೆ ಬರ್ತಾ ಬಡ್ಯಾಕೆ ಬರಂಗಿಲ್ಲ ನಿಂಗೆ? ಇದೆಲ್ಲ ಯಾಕೆ ಬೇಕು ನಮಗೆ? ಮಾಡೋದಲ್ಲ ನಾವೆಂದು ಮಾಡಿಲ್ಲ ಅಂತ ಹೇಳಕ್ ಬರ್ತೈತಿಲ್ಲ ನಿನಗೆ? ರೊಕ್ಕ ಯಾರ್ದ ಏನ ಯಾರ್ದ ದುಡ್ಡು ಎಲ್ಲ ಮುಂಜೆ ಜಾತ್ರೆ ಅಂತೇಳಿ ಈಗ ಎಷ್ಟು ಖರ್ಚಾದ ಅದಕ್ಕೆ ಎಲ್ಲದಕ್ಕೂ ರೊಕ್ಕ? ಸರಿ, ನಂಗೆ ಚಂದಾಗಿ ಹೇಳಿ ನೀನು. ಅದು ಅವೆಲ್ಲ ತಂದು ಅನ್ಸೋದು ಇದು ಎಲ್ಲ ಒಟ್ಟು ಟೋಟಲ್ ಒಂದು 8,000 ರೂಪಾಯಿ ಏನೋ ಖರ್ಚಾಯಿತು. ಬಾಯ್ ಬಿಡೋ ನನ್ನ ಅಂತೇಳಿ ಸುಳ್ಳು ಹೇಳಬೇಡ ನೀನು. 8,000 ರೂಪಾಯಿ ಸನೇಕ ಖರ್ಚಾಗಿದ್ದು ಬರೀ ಒಳಗೆ ಅದೇನ ರೆಡಿ ಮಾಡಿದ್ರಲ್ಲ ಅದಕ್ಕೆ, ಕೇಕಿಗೆ ತಿಂದಿದ್ದಕ್ಕೆ, ಅದೇನೋ ಮತ್ತೆ ತಿನ್ನೋದು ಬೇರೆ ಚಾಕ್ಲೇಟ್ ಗಿಕ್ಲೇಟ್ ಎಲ್ಲ ತಂದಿದ್ರಲ್ಲ ಅದಕ್ಕೆ. ಸೈಕಲ್ ತಂದು ಕೊಟ್ಟನಲ್ಲ, ಸೈಕಲ್ ಹೊರಗೆ ನಿಂತಿದ್ದು ನೋಡೇನ, ಹಾಳೆ ಹಾಕಿ ಹೊಸ ಸೈಕಲ್. ಅದನ್ನ ನಿಮ್ಮ ತಮ್ಮ ಕೊಟ್ರಲ್ಲ, ಸೈಕಲಿಗೆ ಎಷ್ಟು ರೊಕ್ಕ? ಕಮ್ಸೆ ಕಮ್ಮಿ ಅಂದ್ರೆ ಒಂದು 5,000-6,000 ರೂಪಾಯಿ ಇಲ್ಲದ ಸೈಕಲ್ ಅಂತೂ ಬರೋದಿಲ್ಲ ಈಗ ಈಗಿನ ರೇಟಿಗೆ. ರೊಕ್ಕ ಅಂತ ಮಾಡಿದ್ರೆ ಹಂಚಿ ಪಿಲ್ ಅಂತ ಮಾಡಿರಿ ಅವನ್ನ. ಇಲ್ಲ, ನೀನು ಓದ್ಸೋದು ಎಷ್ಟು ಖರ್ಚಾಗತ್ತೈತೆ ಅಂತ ಗೊತ್ತ ನಿನಗೆ? ಮುಕ್ಕುಳೇರೆ ಪೀಚ್ ಕಟ್ಟಿ ಬಂದೈತಿ ಈ ವರ್ಷದ್ದು 1.5 ಲಕ್ಷ ರೂಪಾಯಿ. ಅದು ನಿಂಗೆ ಇದಿಲ್ಲ ಅರ್ಬಿ ತಂದೈತಿ ಆ ಪರಿ. ಜೊತೆಗೆ ಅವು ಏನೋ ಕೂಟಿ ಬೇಕಂತ ಗಂಟು ಬಿದ್ದಿ. ಈಗ ಆ ಕೂಟಿ ಒಂದು ಯಾವ ತರ್ತಾರ ಗೊತ್ತಿಲ್ಲ. ಅದು ಮತ್ತೆ ಸಾಲಿ ಸಣ್ಣ ಪುಟ್ಟ ಪೆಟ್ರೋಲ್ ಖರ್ಚು, ಗಾಡಿ ಕರ್ಕೊಂಬರ್ದು ಕಳ್ಸೋದು 1-2 ತುಸ ಆಗತ್ತಂತ ಮಾಡಿ ಏನೋ ಖರ್ಚು. ಇದೆಲ್ಲದ್ರ ನಡುವೆ ಇವನ್ ಬೇರೆ ತಂದಿಟ್ಕೊ ನೀನು. ಏನು ಅಗ್ರಿಮೆಂಟ್ ಮಾಡೇವ ನಾವು? ನೀನು ನೋಡ್ಕೊಳ್ಳೋದಲ್ದೆ, ನೀನು ಓದಿಸೋದಲ್ದೆ, ನಿಮ್ಮ ತಮ್ಮನ್ನು ಇಂಥವೆಲ್ಲ ತಂದು ಕೊಡ್ತೇವೆ ಅಂತೇಳಿ. ಆಯ್ತು ತಗೋ, ಹಿಂಗಾದ್ರೆ ನೀ ಏನು ಮನೆ ಇಡೋದಲ್ಲ. ನನಗೆ ಗೊತ್ತಿಲ್ಲಮ್ಮ ಇವ್ರು ಇದೆಲ್ಲ ಮಾಡ್ತಾರಂತ, ನನಗೆ ಗೊತ್ತಿಲ್ಲ. ಇವ್ರು ನಮ್ಮ ತಮ್ಮಗೆ ಹೊಸ ಡ್ರೆಸ್ ತಗೊಂಡು ಬಂದಿದ್ರಲ್ಲ, ಅವಾಗೇ ಗೊತ್ತಾಗಿದ್ದು ಇವರು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದಾರ ಅಂತ. ಓಹೋ, ಇದನ್ನ ಮರ್ತೀನಿ ನೋಡಿ ನಾನು. ಹೊಸ ಅಂಗಿ ಬೇರೆ. ಅಂಗಿಯೇ ನೀವು ಒಂದು 500-600 ರೂಪಾಯಿ 1,000 ರೂಪಾಯಿ ತಂದಿರಲ್ಲ, ಅದಕ್ಕೆ ಎಷ್ಟು ಕೊಟ್ಟಾನೋ ಗೊತ್ತಿಲ್ಲ. ಅಲ್ಲ, ಏನು ನಿಮ್ಮಪ್ಪ ಕಷ್ಟಪಟ್ಟು ದುಡಿದು ರೊಕ್ಕದ ಆ ನಮ್ನಿ ಖರ್ಚು ಮಾಡೋದ? ಒಂದು ಸೀರೆ ತಗೋಬೇಕಂದ್ರೆ, ಒಂದು ಮಳ ಹೂ ತಗೊಂಡು ಹಾಕೋಬೇಕಂದ್ರೆ ನನಗೆ ನಾ ಎಷ್ಟು ವಿಚಾರ ಮಾಡ್ತೀನಿ. ಊರ್ ಭಾಡೆ ನಿನಗ ಆ ವಿಚಾರ ಇಲ್ದಂಗ ಆತಲ್ಲ. ನಿನಗ ಏನಂತ ತಿಳ್ಕೊಂಬಿಟ್ಟಿ ಅಂತ? ಈಗ ಹೋಗ್ಲಿ ಬಿಡ. ಈಗ ಹೋಗಿದ್ದು ಹೋತನಕ ಏನ ಹೋಗಿದ್ದು ಹೊಳೆ ಬರ್ಲಾರ್ದು ರೊಕ್ಕ ರೀ. ಕಮ್ಸೆ ಕಮ್ಮಿ ಅಂದ್ರೆ ಒಂದು 15,000-16,000 ರೂಪಾಯಿ ಖರ್ಚು ಮಾಡ್ಯಾನೀಗ. ಒಂದು ರಾತ್ರಿಗೆ ಆ ಹುಡುಗ ಒಟ್ಟು ಇದು ಮಾಡಾಕ, ಖುಷಿ ಪಡ್ಸಾಕ, ಅದು ಒಟ್ಟು ಅಳ್ತಾ ಇತ್ತಂತೆ ಸುಮ್ ಮಾಡಾಕ 15,000 ರೂಪಾಯಿ ಖರ್ಚು ಮಾಡ್ಬೇಕಿತ್ತ ಇವನು. ನಾವೇನು ಅವ್ರ ಕಡೆ ಏನೋ ಹುಯ್ ಅಂತ ವರದಕ್ಷಿಣೆ ತಗೊಂಡೇವೆ?
ಏನ್ ಮಾಡೇವಿ? ಮದ್ವಿನ ನಾವು ಮಾಡ್ಕೊಂಡೇವಿ, ಕನ್ಯೆ ಒಂದ್ ಕರ್ಕೊಂಡ್ ಬಂದಾರ ಅಷ್ಟೇ. ಮುಕ್ಕಳರೆ ಬಂಗಾರ ಹಾಕಿ ನಾವೆಲ್ಲ ಲಗ್ನ ಮಾಡ್ಕೊಂಡಿದ್ದು ಎಲ್ಲ ತಂದು ಬಂದು. ಮದ್ವಿ ಖರ್ಚು ಏನು ಇವ್ರ ತಲೆ ಮೇಲೆ ಹಾಕ್ಯವನ? ಇಲ್ಲ, ಎಲ್ಲ ನಾವೇ ಮಾಡ್ಕೊಂಡಿವಿ. ಮತ್ತೀಗ ಓದ್ಸೋ ಜವಾಬ್ದಾರಿ ಬೇರೆ ನಾವೇ ತಗೊಂಡೇವಿ. ಓದ್ಸೋದು ಏನು ಇದು ಅವ್ರಿಗೆ ಓದ್ಸಂತ ಹೇಳೇವನ? ಮುಕ್ಕಳರೆ ರೊಕ್ಕ ಕೊಟ್ಟು ಓದಿಸ್ತಾ ಇಲ್ಲ. ನಮಗಿರೋ ಅನುಕೂಲಕ್ಕೆ ಎಂತ ಬೇಕಂತ ಸಂಬಂಧ ಬಂದು ನಾ ಮುಂದೆ ತಾ ಮುಂದೆ ಅಂತಿದ್ರು. ನಮ್ದೇನು ಕಡಿಮೆ ಐತೇನ್ರಿ? ಎಷ್ಟು ಆಸ್ತಿ ಐತಿ ನಮ್ದು? ಕುಂತು ತಿಂದ್ರು ಕರಗಲಾರ್ದಷ್ಟು ಆಸ್ತಿ ಐತಿ ಈಗ ಸದ್ಯಕ್ಕಂತ್ರು. ಇದಿನ್ನೂ ಬೆಳ್ಕೊಂತಾನೆ ಹೋಗೈತಿ. ನನ್ನ ಮಗ ನೋಡಿ ರಾಜ್ಕುಮಾರ್ ಇದ್ದಂಗ ಅದಾನ, ಬೇಕಂದಂಗೆ ಓದ್ಯಾನ. ನಾನು ಅಷ್ಟು ಕನ್ಯೆ ಹುಡುಕ್ತಿದ್ದೆ, ಅಷ್ಟೆಲ್ಲ ನೋಡ್ತಿದ್ದೆ. ಕಡೆಗೆ ಇವ್ರನ್ನೇ ಯಾಕೆ ಮಾಡ್ಕೊಂತ ನನ್ನ ಮಗ ಇಷ್ಟಪಟ್ಟ ಅಂತ ಮಾಡ್ಕೊಂಡಿದ್ದೆ. ಮತ್ತೆ ಮಾಡ್ಕೊಂಡಿದ್ದಲ್ದ ಈ ರೀತಿ ರೊಕ್ಕ ನೀರು ಖರ್ಚು ಮಾಡ್ದಂಗೆ ಮಾಡ್ಸಕತ್ರ ನಾ ಸುಮ್ಮನಿರ್ತೇನೆ ಅಂತ ಮಾಡಿರನ? ರೂಪಾಯಿ ನನಗೋಸ್ಕರ ಖರ್ಚು ಮಾಡ್ಕೊಳಕ್ಕೂ ಯೋಚನೆ ಮಾಡ್ತೇನೆ ನಾನು. 15,000 ರೂಪಾಯಿ ಅಂದ್ರೆ ಹಂಗ ಬರ್ತೈತಿ? ಅವ್ರಪ್ಪ ಆಗಿದ್ರು ಮಾಡ್ತಿದ್ದಂತ ಮಾಡಿ ಆ ಹುಡುಗಿದ ಮಾಡ್ತಿದ್ದಿಲ್ಲ ಅವಂದ. ಸಣ್ಣ ಕುಂದ್ರು ಇದಕ್ಕೆಲ್ಲ ರೊಕ್ಕ ಖರ್ಚು ಮಾಡಕ್ ಆಗಂಗಿಲ್ಲ, ಇದೆಲ್ಲ ಎದಕ್ ಬೇಕು ನಿನಗ, ನಾವೆಂದು ಮಾಡಿಲ್ಲ ಅಂತ ಹೇಳಿ ಸುಮ್ ಕುಂದ್ರಸ್ತಿದ್ರು. ಇವ ದೊಡ್ಡ ಹೀರೋ ಆಗಕ್ ಹೋಗ್ಯಾನ ನೀವು ಮುಕ್ಕಳೆ. ರೊಕ್ಕ ಖರ್ಚು ಮಾಡಿ ಅಪ್ಪನ ರೊಕ್ಕ ಇವ ಖರ್ಚು ಮಾಡಿ ಕುಂತ ಬಿಡವ. ಅಲ್ಬೇವ ಅಪ್ಪನ ರೊಕ್ಕ ಇವ ಖರ್ಚು ಮಾಡಿ ಕುಂತ ಬಿಡವ ಅಂತೀಯಲ್ಲ ನೀನು. ಅಂದ್ರೆ ನಾನೇನು ದುಡಿತಾ ಇಲ್ಲ ಅನ್ಬೇ, ಕಷ್ಟಪಡಾಕತ್ತಿಲ್ಲ ಇದಕ್ಕೋಸ್ಕರ ಹೇಳ್ಬೇ. ನಾನೇನು ದುಡಿತಾ ಇಲ್ಲನ, ಇದಕ್ಕೋಸ್ಕರ ಕಷ್ಟಪಡ್ತಾನೆ ಇಲ್ಲನ, ನಂದೇನು ಇದ್ರೊಳಗೆ ಇಲ್ಲೇ ಇಲ್ಲ ಅನ್ಬೇ. ಅದು ಬುದ್ಧಿಗೇಡಿ ಮಾತಾಡ್ತದಂತ ನೀ ಮಾತಾಡಕತ್ತಿಯಲ್ಲಪ್ಪ. ನಡಿ 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 ಒಳ್ಳೆ ನಡಿ. ಹಂಗ ತಗೋ, ಅದಕ್ಕೆ ರೊಕ್ಕದ ಹುಚ್ಚಿಡ್ದತಿ. ನೀ ನಡಿ ಒಳ್ಳೆ ನಡಿ. ಬುದ್ಧಿಗೇಡಿ ಯಾಕಪ್ಪ ಈ ನಮ್ನಿ ಮಾತಾಡಕತ್ತಾಳ ಅವ್ವ? ನಾನು ನನ್ನ ಪಾಡಿನ ಕೆಲ್ಸಕ್ಕೆ ಹೊಂಟಿದ್ದಿಲ್ಲ. ನಂದೇನು ಪಗಾರ ಏನು ಕಡಿಮೆ ಬರ್ತಿತ್ತ? ಅವು ಏನಂದ್ಲ, ನೀ ಏನಂದಿಪ್ಪ? ಇಬ್ರು ಬೇಡ, ಇಬ್ರು ಮನೆಯನ್ ಕೆಲಸನೇ ನೋಡ್ಕೊಂಡು ರಗಡಕತ್ತಪ್ಪ. ಇದ ಒಂದ ನಿಮ್ಮ ಅಪ್ಪಗ ಇಲ್ಲ ಆಗೋದಿಲ್ಲ, ನೀನು ಒಂದ್ ಸ್ವಲ್ಪ ಇದ್ರಾಗ ಇದು ಮಾಡಾಕತ್ರ ಕೆಲಸ ಹಗರಾಕತಿ, ನಮ್ದ ಬೇಕಂದಷ್ಟು ಐತಿ, ನೀ ಯಾಕೆ ಇನ್ನೊಬ್ರ ಕೈಯ ದುಡಿತಿ ಅಂತೆಲ್ಲ ಮಾತಾಡಿಲ್ಲ ನೀವಿಬ್ರು. ಅಂದಿದ್ ಕಾಲ ನಾನು ನನ್ನ ಕೆಲಸ ಬಿಟ್ಕೊಟ್ಟು ನಾನು ಇಲ್ಲೇ ಮನೆ ಕೆಲಸ ನೋಡ್ಕೊಂಡಿದ್ರು ಸಾಕು ಬಿಡಂಗಾರ, ನಮ್ಮವ್ವ ಅಷ್ಟು ಹೇಳ್ತಾಳ ಅಂತೇಳಿ ನಾನು ಸುಮ್ಮನದೆ. ಈಗ ನೋಡಿದ್ರೆ ನಂದು ಏನು ಇಲ್ಲೇ ಇಲ್ಲ, ನಿಮ್ಮ ಅಪ್ಪನ ರೊಕ್ಕದ ಬದುಕ್ತಿ ಅಂತ ಅವು ಅಂತಾಳ. ಅಂದ್ರೆ ನಾನು ಪಗಾರ ತೊಗೊಳೋದು ನಾನು ಅಲ್ಲಿ ಅಷ್ಟು ತೊಗೊಂತಿದ್ದವ, ನಾನು ಇಲ್ಲೇ ಕೆಲಸ ಮಾಡಿದ್ರೆ ಅದು ಲೆಕ್ಕಕ್ಕಿಲ್ಲಲ್ಲ. ಅದ್ಯಾಕೆ ಮಗನ ಲೆಕ್ಕಕ್ಕೆ ಬರಂಗಿಲ್ಲ? ಇದೆಲ್ಲ ನಿಂದೆ ಅಪ್ಪ, ನನಗೆ ನಿನ್ನ ಬಿಟ್ಟು ಯಾರದಾರ ಹೇಳು? ಆಕಿ ಸ್ವಲ್ಪ ರೊಕ್ಕಕ್ಕೆ ಜಿಪುಣತನ ಮಾಡೋದು ನಿನಗೇನು ಗೊತ್ತಿಲ್ಲ ನಂಗಿಲ್ಲ, ಹೌದಾ? ನೀ ಯಾಕೆ ತಿಳಿ ಕೆಡಿಸ್ಕೊಂತಿ? ಮಗನ ಹೋಗಪ್ಪ, ಹೋಗಿ ನಿನ್ನ ಕೆಲಸ ಮಾಡು. ಪಾಪ ಹಿಂದೆ ಬೇಜಾರಾಗಿತ್ತಾನ, ಹೋಗಿ ಮಾತಾಡ್ಸು. ಆಕಿ ಯಾವಾಗಿದ್ರು ಹಂಗ ನಿನಗೆ ಅನ್ಬೇಕಂತ ಅಂದಿಲ್ಲಕಿ. ಆಕಿ ರೊಕ್ಕಕ್ಕೆ ಶಾಣತನ. ನೀನು 1000 ಖರ್ಚು ಮಾಡಿದ್ರು ಆಕಿಗೆ ಏನು ಅಷ್ಟು ಬೇಜಾರಾಕಿದ್ದಿಲ್ಲ. ಆಕಿಗೇನು ಅವ್ರಿಗೆ ಮಾಡಿದಿಲ್ಲ ಅಂತ ಸಿಟ್ಟು. ಅಲ್ಲ, ಅದು ಸರಿ ಅಂತ ನಾ ಹೇಳಲ್ಲ, ತಪ್ಪು ಅಂತೂ ಹೇಳಂಗಿಲ್ಲ. ಆಯ್ತು, ನಾನು ಆಕಿಗೆ ಹೇಳ್ತೇನೆ ತಿಳಿಸಿ, ಸುಮ್ಮನೆ ಹೋಗ್ಲಿ. ಅಲ್ಲಪ್ಪ, ಆಕಿಗೆ ಮಾಡಿದ್ದಾತ ಈಗ ಅವ್ವ ಓದಿಸಿದ್ದಕ್ಕೂ ಭಯಕತ್ತಾಳಲ್ಲಪ್ಪ. ಮತ್ತೆ ಆಕಿ ನಾಳೆ ಓದಿ ಪಗಾರ ತೊಗೊಳಾದ್ರೆ ನಾಳೆ ಆಕಿ ಡಾಕ್ಟರ್ ಆದ್ರೆ ಯಾರಿಗೆ ಮರ್ಯಾದೆ ಬರ್ತೈತಿ? ಅದು ಆಕಿಗೆ ಬರೋ ಪಗಾರ ಏನು ನಮಗೆ ಕೊಡ್ತಾಳೆ, ಅವ್ರ ಅಪ್ಪ ಅವ್ರು ಹೋಗಿ ಕೊಡ್ತಾಳ? ನಾಳೆ ನಾನಲ್ಲ ಚಲೋ ಇರೋದು, ನಾನು ಹೆಂಡತಿ ಡಾಕ್ಟರ್ ಅಂದ್ರೆ ನನಗೊಂದು ಹೆಮ್ಮೆ ಅಲ್ಲ, ಖುಷಿ ಅಲ್ಲ? ಅವು ಹೆಂಗೆ ಮಾತಾಡ್ತಾಳಪ್ಪ? ಈಗ ಆಕಿ ಎಷ್ಟು ಬೇಜಾರಾದ್ ಗೊತ್ತಾ ಅಲ್ಲಿ ರೂಪಾಗ? ಆಕಿ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ ನೋಡಿದಿಲ್ಲ ಆಕಿ ಮಕನ. ಅಲ್ಲ ಭಾಡ್ಯ, ನಿನಗೆ ಹೆಂಡತಿ ಬೇಜಾರಾಗಿದ್ದು ಎಷ್ಟು ಕಡೆ ಗೊತ್ತಾಕತಿ, ಇಲ್ಲಿ ನನಗೆ ಬೇಜಾರಾಗಿದ್ದು ನಿನಗೆ ಗೊತ್ತಾಗಲ್ಲಲ್ಲ. ಅದಕ್ಕೆ ಅನ್ನೋದಪ್ಪ, ಮುತ್ತು ಕೊಡಕ್ಕೆ ಬಂದಿನ ತುತ್ತು ಕೊಡಕ್ಕೆ ಎಲ್ಲಿ ಹೋಗ್ಕಾಳ ಅನ್ನೋದು ಗೊತ್ತತ್ತಲ್ಲ ಅಂತೇಳಿ. ಪಾರ್ವತಿ, ಸ್ವಲ್ಪ ಸುಮ್ಮನೆ ಇರ್ತೀಯನ? ಸುಮ್ಮನಾಗು, ಇದನ್ನ ಬೆಳೆಸ್ಬೇಡ, ಸುಮ್ಮನಾಗು. ಹೊಸ ವರ್ಷ ಹಿಂಗ ಮಾಡ್ಕೊಂತ ನಿಂದ್ರಬೇಡ, ಸುಮ್ಮನಾಗು. ನಾನು ಬೆಕ್ಕಿಗೆ ನಿಮ್ಮ ಕಣ್ಣಿಗೆ ಕಾಣ್ತೇನೆ. ಇದ್ದಿದ್ದಂಗೆ ಹೇಳಿದ್ರೆ ಸಿಟ್ಟು ಬರ್ತದೆ ನಿಮಗೆ. ಸಿಟ್ಟು ಏನಾರ ಮಾಡ್ಕೊರಿ. ನೀ ಹೋಗಪ್ಪ. ಆಕಿ ನಿನಗೆ ಅನ್ನಬೇಕು ಅಂತ ಅನ್ಲಿಲ್ಲ, ಈಗ ಬೇಜಾರು ಮಾಡ್ಕೊಬಿಡ. ಹೋಗಪ್ಪ, ಬೇಜಾರು ಮಾಡ್ಕೊಬಿಡ ನನ್ನ ಮಗನ. ನೀ ಹಿಂಗೆ ಬೇಜಾರು ಮಾಡ್ಕೊಡ್ರಿ ಹೆಂಗ್ಲ ವರ್ಷದ ಆರಂಭಕ್ಕೆ? ಬೇಜಾರಲ್ಲಪ್ಪ, ನಿಂದೇನು ಇಲ್ಲ ಅಂದ್ರೆ ಮತ್ತೆ ನನ್ನ ಮಗಗೆ ಬೇಜಾರಾಗಲ್ಲ ಹೇಳು? ಒಂಥರ ಆತಪ್ಪ ನನಗೆ. ಪಾರ್ವತಿ, ಏನಾಗಿತ್ತು ನಿನಗೆ? ಹಿಂಗೆ ಯಾಕೆ ಮಾತಾಡಿದವಂಗ? ನಿನ್ ತೆಲಿಗಿಲಿ ಬರಬರಿ ಐತಿ ಇಲ್ಲ ನಿನಗೆ? ಏನು ಹುಚ್ಚರ್ ಸಂತೋ ಮಾರಾಯ ಆತ ಈ ಮನೆ ಒಳಗತ್ತಾಗ. ಏನಾಗೈತಿ ಈ ಮನೆಯ ಜನಕ್ಕಂತ ನನಗೆ ಅರ್ಥ ಆಗ್ವಲ್ತಾಗ. ರೊಕ್ಕ ಅಂತ ಬಡ್ಕೋತಿಲ್ಲ. 15,000 ರೂಪಾಯಿ ಖರ್ಚು ಮಾಡ್ಯಾನ. ಹೌದು, ಏನ ಹೆಂಡತಿ ಖುಷಿ ಪಡ್ಸಕ ಹೆಂಡತಿ ಮನೆಗೆ ಇದು ಮಾಡ್ಕೊಂಡು ಮಾಡ್ಯಾನ. ಕುಡ್ದು ಜೂಜಾಡಿ ಯಾರಿಗೆ ಖರ್ಚು ಮಾಡಿ ಕಳ್ಕೊಂಡು ಅವು ಏನೇನ ಆಟ ಬರ್ತಾವಲ್ಲಿ ಫೋನ್ಯಾಗ ಆಡೋ ಅಂಥವೆಲ್ಲ ಆಡಿ ರೊಕ್ಕ ಕಳ್ದಿಲ್ಲಲ್ಲ. ಜವಾಬ್ದಾರಿಯಿಂದ ಕೆಲಸ ಮಾಡ್ತಾನ ಅವನು ಮನೆಯಾಗಿಲ್ಲಿ. ಅಲ್ಲಿ ಹೊರಗೆ ನನಗಿಂತ ಹೆಚ್ಚಿಗೆ ದುಡಿತಾ ಇದಾನೀಗ. ಸುಮ್ಮನೆ ಹಿಂಗೆಲ್ಲ ಮಾತಾಡಿ ಮಗ್ಗ ಕೆಟ್ಟ ಆಗ್ಬೇಡ. ಆಮೇಲೆ ನಿನಗೆ ಇನ್ನೊಂದು ವಿಚಾರ ಹೇಳ್ತಾನೆ ಕೇಳ. ಸೊಸಿ ನಾವು ಓದ್ಸೋದ್ರ ಬಗ್ಗೆ ನೀನು ಮಾತಾಡಬೇಡ. ಓದಿಸನ. ಅದಕ್ಕೆ ಆಕಿ ದೊಡ್ಡ ಡಾಕ್ಟರ್ ಆಗಿದ್ಲಂದ್ರ ಆಕಿಗೂ ಡಾಕ್ಟರ್ ಆದ್ರೂ ಮುಂದೆ ಕಿಮ್ಮತ್ ಬಂದೇ ಬರ್ತೈತಿ. ಈಗೇನೋ ಓದ್ತಾ ಇದಾಳ ಅಂತ ಹಿಂಗೆ ಮಾಡ್ಬೇಡ. ಚಲೋ ಅದಾಳ ಹುಡುಗಿ, ನಾವು ಅನ್ಕೊಂಡಂಗೆ ಚಂದು ಅದಾಳ, ತಿಳಿದ ಮನಿ, ಒಳ್ಳೆ ಹುಡುಗಿ ಅದಾಳ, ಓದ್ತಾ ಅದಾಳ, ದೊಡ್ಡ ಡಾಕ್ಟರ್ತಿ ಆದ್ರೆ ನಾನು ಇದೇ ಊರಾಗ ಕ್ಲಿನಿಕ್ ಹಾಕೊಡ್ಬೇಕನ್ನೋ ಯೋಜನೆ ಐತಿ ನಂದು. ಬೇಕಂದಂಗೆ ದುಡಿತಾಳ ಆಕಿನೇ. ನಾಳೆ ನಿನ್ನ ಹತ್ರ 10 ರೂಪಾಯಿನೂ ಕೇಳಲ್ಲಕ್ಕಿ. ಸುಮ್ಮನೆ ಇರು, ಯಾಕೆ ಹಂಗೆ ಮಾತಾಡಿ ಕೆಟ್ಟಕ್ಕಿ? ಇರೋ ಒಬ್ಬ ಮಗ, ಅವ್ನ ಕೂಟ ರೊಕ್ಕದ ಸಲುವಾಗಿ, ಆಸ್ತಿ ಸಲುವಾಗಿ ನಿಷ್ಠೂರ್ ಮಾಡ್ಕೊಂಡು ಮಕ್ಕ ಕರ್ರಗ್ ಮಾಡ್ಕೊಳ್ಳೋದ್ರ ಉಪಯೋಗ ಇಲ್ಲ. ಅರ್ಥ ಮಾಡ್ಕೊ. ಅವನೇನು ಮಾಡಬಾರ್ದು, ಏನು ಮಾಡಿಲ್ಲ. ಅವ್ನ ಇಷ್ಟ, ಅವ್ನು ಖುಷಿ ಪಟ್ಟಂಗೆ ಹೆಂಡತಿ ಖುಷಿ ಪಡ್ಸಕ್ ಮಾಡ್ಯಾನ. ನೀನ್ ಇದನ್ನ ಮಾತಾಡ್ಬೇಡ, ಸುಮ್ಮನಿರು. ರೊಕ್ಕಕ್ಕೆ ಜಿಪುಣ್ತನ, ನನಗೊಂದು ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಅಂತಿಲ್ಲ. ಯಾಕೆ ಮಾಡ್ಕೊಳಲ್ಲ ನೀನು? ಮಾಡ್ಕೋ. ಕಷ್ಟಪಟ್ಟು ದುಡ್ದಿರೋದಕ್ಕೆ ನಾವು ತಿನ್ನಕ. ಇದನ್ನೇನು ನಾವು ಅನುಭವಿಸ್ಲಿಲ್ಲ ಅಂದ್ರೆ ನಾವೇನು ಭೂಮಿ ಮೇಲೆ 1000 ವರ್ಷ ಬದುಕಲ್ಲ.
ಇರೋದ್ರೊಳಗೆ ಎಲ್ಲ ತಿಂದುಂಡು ಎಂಜಾಯ್ ಮಾಡಿ ಮಜಾ ಮಾಡಿ ಅನುಭವಿಸಿ ಎಲ್ಲಾ ಕಂಡು ಸಾಯ್ಬೇಕು. ಮನುಷ್ಯ ಇರೋದೇ ಏನ ಈ ಭೂಮಿ ಮೇಲೆ ಯಾರು ಭೂಮಿ ಬಾಳದಷ್ಟು ದಿನ ಬಾಳಲ್ಲ. ನಾಳೆ ಸತ್ತ ಯಾವ್ದನ್ನು ಹೊತ್ಕೊಂಡು ಹೋಗಲ್ಲ. ಯಾಕೆ ಹಿಂಗ್ ಮಾಡ್ತಿ ಪಾರ್ವತಿ? ಆಯ್ತಪ್ಪ ಆಯ್ತು, ನಂದೇ ತಪ್ಪು. ಇನ್ನೊಮ್ಮೆ ನಾ ಮಾತಾಡಕ್ಕೆ ಹೋಗೋದಿಲ್ಲ, ಹೇಳಕ್ಕೆ ಹೋಗೋದಿಲ್ಲ, ಕೇಳಕ್ಕೆ ಹೋಗೋದಿಲ್ಲ. ಯಾರ್ಯಾರಿಗೆ ಹೆಂಗೆ ತೈತೈತೆ ಹಂಗೆ ಮಾಡ್ಕೊಂಡವ್ರಿ. ಕಣ್ಣಲ್ಲಿ ಕಂಡಿದ್ದು ನೋಡ್ಕೊತ ಇರ್ತೇನೆ ಅಷ್ಟೆ, ಮತ್ತೇನು ಮಾಡೋದು. ನಾವೇನಾರು ಮಾತಾಡಿದ್ರೆ ಎಲ್ಲರಿಗೂ ಸಿಟ್ಟು ಬರ್ತೈತಿ. ಸುಮ್ಮನೆ ಮಾತಾಡೋದಕ್ಕಿಂತ ನಮ್ಮ ಪಾಡಿನ ಬೇರೋದು ಒಳ್ಳೇದು. ಅಯ್ಯೋ ದೇವ್ರೆ, ಈಕಿಗೆ ಹೇಳೋದೈತಲ್ಲ, ಈಕಿಗೆ ಹೇಳಿ ಪೂರ್ಗಣಕ್ಕಾಗಲ್ ಬಿಡು. ಅಲ್ಲ ಈಕಿಂತ ವಿಚಾರಗಳೇ ಎಲ್ಲಿ ದೊಡ್ಡದಾಕವ ಏನೋ ಇವು.